Blessed are the pure in heart. ಇಲ್ಲಿ ನಮಗೆ ಒಂದು ವಿಷಯವಿದೆ, ಥೀಮ್ ವಿಷಯ. And that is found in Matthew chapter 5. ಮತ್ತಾಯ 5ರಲ್ಲಿ ನಾವು ಅದನ್ನು ನೋಡ್ತೀವಿ, ಶುದ್ಧ ಹೃದಯವುಳ್ಳವರು ಧನ್ಯರು ಅಂತ. And verse 8. 8ನೇ ವಚನ 5ನೇ ಅಧ್ಯಾಯ. It's very important that all of us know these verses in the Bible. ಬಹಳ ಮುಖ್ಯವಾದದ್ದು ಏನಂದ್ರೆ ಈ ವಚನಗಳು ನಮ್ಮ ಸತ್ಯವೇದದಲ್ಲಿ ಇರೋದನ್ನ ನಾವು ತಿಳಿದುಕೊಂಡಿರುವಂತದ್ದು. See, just like you tell your children to pay attention in the class when they study in school. ನಮ್ಮ ಮಕ್ಕಳು ಶಾಲೆಯಲ್ಲಿ ಓದುವಾಗ ಬಹಳ ಮುಖ್ಯ ಗಮನ ವಹಿಸಬೇಕು ಅಂತ ಹೇಳ್ತೀವಲ್ಲ ಹಾಗೆ. And we check up when they come home whether they have studied or understood what they heard. ಅವರು ಏನು ಕಲಿತಿದಾರೋ, ಏನು ಅಧ್ಯಯನ ಮಾಡಿದಾರೋ ಶಾಲೆಯಲ್ಲಿ, ಮನೆಗೆ ಬಂದಾಗ ನಾವು ಕೇಳ್ತೀವಿ ಅವರು ನಿಜವಾಗೂ ಕಲಿತಿದಾರಾ. But I find many Christians don't study the Bible like that. ಆದರೆ ಬಹಳಷ್ಟು ಜನ ದೇವರ ವಾಕ್ಯವನ್ನು, ಸತ್ಯವೇದವನ್ನು ಆ ಥರ ಕಲಿಯೋದಿಲ್ಲ. You ask yourself this question, you parents. ನೀವು ತಂದೆ ತಾಯಂದಿರು ಈ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ. The way you study the Bible, if your children studied in school like that, would they get good marks? ನೀವು ಆ ಸತ್ಯವೇದವನ್ನು ಓದಿದಂತೆಯೇ ನಿಮ್ಮ ಮಕ್ಕಳು ಅವರ ಶಾಲೆಯ ಪುಸ್ತಕಗಳನ್ನು ಓದಿದ್ರೆ ಒಳ್ಳೆಯ ಅಂಕೆ ಬರ್ತಾ ಇತ್ತಾ? I think many children would fail if they studied their subjects the way their parents study the Bible. ಅವರ ಆ ವಿಷಯಗಳನ್ನು ತಂದೆ ತಾಯಿ ಸತ್ಯವೇದ ಓದಿದಂತೆ ಓದಿದ್ರೆ ಅವರು ಅನುತ್ತೀರ್ಣರಾಗ್ತಾ ಇದ್ರು, ಫೇಲ್ ಆಗ್ಬಿಡ್ತಾ ಇದ್ರು. We must take the study of the Bible as seriously as we tell our children to study in the school subjects. ಶಾಲೆಯಲ್ಲಿ ನಮ್ಮ ಮಕ್ಕಳು ಅವರ ವಿಷಯಗಳನ್ನು ಹೇಗೆ ಅಧ್ಯಯನ ಮಾಡ್ತಾರೋ ಅದೇ ರೀತಿಯಲ್ಲಿ ಗಂಭೀರವಾಗಿ ನಾವು ಕೂಡ ಸತ್ಯವೇದವನ್ನು ಅಧ್ಯಯನ ಮಾಡೋದನ್ನ ತೆಗೆದುಕೊಳ್ಬೇಕು. We want our children to study properly in school so that they can get a job when they grow up. ಯಾಕೆ ನಮ್ಮ ಮಕ್ಕಳು ಚೆನ್ನಾಗಿ ಶಾಲೆಯಲ್ಲಿ ಅಧ್ಯಯನ ಮಾಡಬೇಕು ಅಂತ ಬಯಸ್ತೀವಿ, ಅವರಿಗೆ ಒಳ್ಳೆಯ ಕೆಲಸ ಸಿಗಲಿ ಮುಂದೆ ಅಂತ. We study the Bible because we come to know God that way. ನಾವು ಸತ್ಯವೇದ ಅಧ್ಯಯನ ಯಾಕೆ ಮಾಡ್ತೀವಿ? ದೇವರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. And not only that, ಅಷ್ಟು ಮಾತ್ರವಲ್ಲ, our children study only to pass some earthly examination. ನಮ್ಮ ಮಕ್ಕಳು ಈ ಲೌಕಿಕ ಕೆಲವು ವಿಷಯಗಳನ್ನ ಪಾಸ್ ಆಗಲಿಕ್ಕೆ ಕಲಿತಾರೆ. we read the Bible because our whole future and eternity is dependent on this. ನಾವು ಯಾಕೆ ಸತ್ಯವೇದವನ್ನು ಬಹಳ ಮುಖ್ಯವಾಗಿ ಓದ್ತೀವಿ ಅಂದ್ರೆ ಗಂಭೀರವಾಗಿ ನಮ್ಮ ಪೂರ್ಣ ನಿತ್ಯತ್ವ ಅದರಲ್ಲಿ ಅವಲಂಬಿತವಾಗಿದೆ. So here is a verse, Matthew 5 verse 8. You must remember it by heart. ಈ ವಚನವನ್ನ ನೀವು ಎಲ್ಲರೂ ಬಾಯಿಪಾಠವಾಗಿ ತಿಳ್ಕೊಂಡಿರಬೇಕು. Can you say it after him in Kannada? Blessed are the pure in heart, for they shall see God. ನಾನು ಹೇಳಿದಾಗ ಅದನ್ನ ನೀವು ಪುನರುಚ್ಚಾರ ಮಾಡಿ ಈ ವಚನವನ್ನ, ಯಾಕೆಂದ್ರೆ ಎಲ್ಲರೂ ಅರ್ಥಕೊಂಡಿರೋದು ಬಹಳ ಮುಖ್ಯ. Slowly. ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. Once again. ಮತ್ತೆ ಹೇಳೋಣ, ಶುದ್ಧ ಹೃದಯವುಳ್ಳವರು ಧನ್ಯರು, ಅವರು ದೇವರನ್ನು ನೋಡುವರು. Very short verse, you can remember it. ಬಹಳ ಚಿಕ್ಕ ವಚನ, ನೀವು ಎಲ್ಲರೂ ನೆನಪಿಟ್ಕೊಳ್ಬಹುದು. When it says see God, it's not with our eyes. ಅಲ್ಲಿ ದೇವರನ್ನು ನೋಡುವರು ಅನ್ನುವಾಗ ನಮ್ಮ ಈ ಕಣ್ಣಿನಿಂದ ನೋಡುವಂಥದ್ದಲ್ಲ. Because God is not like a man that we can see with our eyes. ದೇವರು ಮನುಷ್ಯನಂತಲ್ಲ, ನಾವು ಕಣ್ಣಿನಲ್ಲಿ ನೋಡೋಕ್ಕೆ ಸಾಧ್ಯವಿಲ್ಲ. Jesus Christ came as a man. ಯೇಸು ಸ್ವಾಮಿ ಒಬ್ಬ ಮಾನವ ರೂಪದಲ್ಲಿ ಬಂದರು. God the Father is not a man. ತಂದೆಯಾದ ದೇವರು ಮನುಷ್ಯನಲ್ಲ. But we can see him in our spirit. ಆತನನ್ನ ನಮ್ಮ ಆತ್ಮದಲ್ಲಿ ನೋಡಬಹುದು. You know, there are many things we can understand in our heart which we cannot see with our eyes. ಬಹಳಷ್ಟು ವಿಷಯಗಳನ್ನ ನಮ್ಮ ಹೃದಯದಲ್ಲಿ ತಿಳ್ಕೊಳ್ಬಹುದು, ಅದನ್ನ ನಮ್ಮ ಕಣ್ಣಿನಲ್ಲಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. Or we cannot explain, we cannot even speak about it. ಅಥವಾ ಅದರ ಬಗ್ಗೆ ನಾವು ಮಾತಾಡ್ಲಿಕ್ಕಾಗಲ್ಲ, ಅದನ್ನ ವಿವರಣೆ ಮಾಡ್ಲಿಕ್ಕೂ ಆಗೋದಿಲ್ಲ ನಮಗೆ. See, if you love your children know that. ನೀವು ನಿಮ್ಮ ಮಕ್ಕಳನ್ನ ಪ್ರೀತಿಸ್ತೀರಾ, ಅದು ನಿಮ್ಮ ಮಕ್ಕಳಿಗೆ ಗೊತ್ತಿದೆ. It's not something they see. ಅದು ಅವರು ನೋಡೋದಲ್ಲ, ಅದು something they know in their heart. My parents love me. ಅದು ಅವರಿಗೆ ಹೃದಯದಲ್ಲಿ ಗೊತ್ತಿದೆ, ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾರೆ. They feel so comfortable to know daddy and mommy love me. ಅವರಿಗೆ ಬಹಳ ಸಂತೋಷ ಆಗುತ್ತೆ, ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾರೆ ಅಂತ ತಿಳ್ಕೊಳ್ಳುವಾಗ. In the same way, we can know in our heart that God loves us. ಹಾಗೆ ನಾವು ಕೂಡ ನಮ್ಮ ಹೃದಯದಲ್ಲಿ ತಿಳ್ಕೊಳ್ಬಹುದು, ತಂದೆಯಾದ ದೇವರು ನಮ್ಮನ್ನು ಪ್ರೀತಿಸ್ತಾರೆ. We don't have to see with our eyes. ನಮ್ಮ ಕಣ್ಣಿನಲ್ಲಿ ನೋಡುವಂತ ಅವಶ್ಯಕತೆ ಇಲ್ಲ. We can see in our heart. ನಮ್ಮ ಹೃದಯದಲ್ಲಿ ನಾವು ಅದನ್ನ ನೋಡ್ತೀವಿ. That is the meaning of this verse. ಈ ವಚನದ ಅರ್ಥ ಅದೇ ಆಗಿದೆ. But everybody will not be able to see him. ಆದರೆ ಎಲ್ಲರೂ ಆತನನ್ನು ನೋಡ್ಲಿಕ್ಕೆ ಸಾಧ್ಯವಿಲ್ಲ. Only those who are pure in heart. ಇದರಲ್ಲಿ ವಚನ ಹೇಳುವಾಗೆ ಯಾರು ಶುದ್ಧ ಹೃದಯವುಳ್ಳವರು ಅವರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. So during these days we want to think about that. ಈ ಕೆಲವು ದಿವಸಗಳಲ್ಲಿ ಅದರ ಬಗ್ಗೆ ನಾವು ಯೋಚಿಸೋಣ. What does it mean to be pure in heart? ಶುದ್ಧ ಹೃದಯ ಉಳ್ಳವರು ಅಂದ್ರೆ ಏನು? If you turn to the first chapter of Genesis, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. You see how God created man. ಮನುಷ್ಯನನ್ನು ದೇವರು ಹೇಗೆ ಸೃಷ್ಟಿ ಮಾಡಿದರು ಅಂತ ನೋಡುವಾಗ
In Genesis chapter 1, we read about many things that God made. ಇಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಬಹಳಷ್ಟು ಸಂಗತಿಗಳನ್ನು ಉಂಟು ಮಾಡಿದ್ರಲ್ಲಿ. In 6 days, 6ನೇ ದಿವಸದಲ್ಲಿ He made the light and the heavens, ಆಕಾಶವನ್ನ ಬೆಳಕನ್ನ ಉಂಟು ಮಾಡಿದ್ರು, and the fish and ಮೀನುಗಳು, animals and the sun and the stars. ಜಲಚರಗಳು, ಆಕಾಶದಲ್ಲಿ ನಕ್ಷತ್ರ, And ಸೂರ್ಯ ನಕ್ಷತ್ರಗಳು. but He never said anything before making these. He just made them. ಅದು ಉಂಟು ಮಾಡೋದಕ್ಕೆ ಮೊದಲು ಏನನ್ನೂ ಹೇಳಲಿಲ್ಲ, ಹಾಗೆ ಅದನ್ನ ಉಂಟು ಮಾಡಿದ. But when He was going to make man, He said something first. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲು ಏನೋ ಒಂದು ವಿಷಯವನ್ನ ಹೇಳಿ. See Genesis 1:26. 1:26 ನಾವು ಹೀಗೆ ನೋಡ್ತೇವೆ. Let us make man in our image according to our likeness. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿದ್ರು. He never said that about anybody else. ಯಾರ ಬಗ್ಗೆನೂ ಈ ತರ ಹೇಳಲಿಲ್ಲ ಅವರು. He had made millions of angels before He made man. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲು ಮಿಲಿಯಾಂತರ ದೂತರನ್ನ ಸೃಷ್ಟಿ ಮಾಡಿದ್ರು. But they are not made in the image of God. ಆದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾಗಿಲ್ಲ. The angels have a lot of power. ಇಲ್ಲಿ ದೇವದೂತರು ನೋಡಿದ್ರೆ ಅವರಿಗೆ ಬಹಳಷ್ಟು ಶಕ್ತಿ ಇದೆ. Power God gives them to do many things. ಬಹಳಷ್ಟು ಸಂಗತಿಗಳನ್ನ ಮಾಡ್ಲಿಕ್ಕೆ ಅವರಿಗೆ ಆ ಶಕ್ತಿ ಉಂಟು. But they were not made in the image of God. ಆದ್ರೆ ದೇವರ ಸಾರೂಪ್ಯದಲ್ಲಿ ಅವರು ಸೃಷ್ಟಿಯಾಗಿಲ್ಲ. But man was made in the image of God. ಆದ್ರೆ ಮನುಷ್ಯನು ಅವರ ದೇವರ ಸಾರೂಪ್ಯದಲ್ಲಿ ಉಂಟಾದಂತನು. It's very important to understand. ಬಹಳ ಮುಖ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು. You read that whole chapter, all the other things He made, He never said anything. ಇಲ್ಲಿ ನಾವು ಈ ಅಧ್ಯಾಯವನ್ನು ಓದುವಾಗ ನೀವು ನೋಡ್ತೀರಾ, ಯಾವುದರ ವಿಷಯದಲ್ಲೂ ಸೃಷ್ಟಿ ಮಾಡೋ ಮೊದಲು ಹೀಗೆ ಹೇಳಿಲ್ಲ He ದೇವರು. didn't say let's make animals like this or let's make fish like this. ಅಲ್ಲಿ ಮೀನುಗಳನ್ನ ಪ್ರಾಣಿಗಳನ್ನ ಹೀಗೆ ಮಾಡೋಣ ಅಂತ ಹೇಳಿಲ್ಲ No, He just made them. ಅವ್ರನ್ನ ಅದನ್ನ ಹಾಗೆ ಸೃಷ್ಟಿ ಮಾಡಿ. Only when He came to man, He said something first. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲೇ ಏನೋ ಒಂದು ವಿಷಯವನ್ನ ಹೇಳಿ, Let us make man in our image. ನಮ್ಮ ಸಾರೂಪ್ಯದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ. He wanted man to be His son. ಯಾಕೆ ಅಂದ್ರೆ ಮನುಷ್ಯನಲ್ಲಿ ತನ್ನ ಮಗನನ್ನ ಸೃಷ್ಟಿ ಮಾಡೋದಕ್ಕೆ. God created us to be His sons and daughters. ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ತನ್ನ ಮಗನು ಮಗಳಾಗಿ, not servants, ಸೇವಕರಾಗಿ ಅಲ್ಲ. sons and daughters. ಕುಮಾರ ಕುಮಾರಿಯರು ಅಂತ ಹೇಳುತ್ತೆ. You know the difference between a son and a servant? ಒಬ್ಬ ಮಗನಿಗೂ ಒಬ್ಬ ಸೇವಕನಿಗೂ ವ್ಯತ್ಯಾಸ ಗೊತ್ತಲ್ಲ ನಿಮ್ಗೆ? So He did not create us to be servants, He created us to be sons. ನಮ್ಮನ್ನ ಒಬ್ಬ ಸೇವಕನಾಗಿ ಸೃಷ್ಟಿ ಮಾಡಿಲ್ಲ, ಆದ್ರೆ ಮಕ್ಕಳಾಗಿ ಸೃಷ್ಟಿ ಮಾಡಿಲ್ಲ. And He wanted man to reflect His likeness. ಹಾಗೆ ನಾವು ನೋಡ್ತೇವೆ, ಮನುಷ್ಯನು ತನ್ನ ಸಾರೂಪ್ಯವನ್ನ ಪ್ರಚುರಪಡಿಸಬೇಕು ಅಂತ ಸೃಷ್ಟಿ ಮಾಡಿದನು. But unfortunately Adam sinned. ದುರದೃಷ್ಟವಶಾತ್ ಆದಾಮನು ಪಾಪ ಮಾಡಿದನು. When he and his wife sinned, ಆತನ ಹೆಂಡತಿ ಪಾಪ ಮಾಡಿದ. God sent them out of His presence. ಆತನ ಪ್ರಸ್ತುತತೆಯಿಂದ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. So there's something we can learn there. ಇಲ್ಲಿ ಕೂಡ ನಾವು ಒಂದನ್ನು ಕಲ್ತ್ಕೊಳ್ಬಹುದು. Most of you would have read Genesis chapter 3. ಆದಿಕಾಂಡ 3ನೇ ಅಧ್ಯಾಯ ಬಹಳಷ್ಟು ಜನ ನಿಮ್ಮಲ್ಲಿ ಓದಿರ್ತೀರಿ. How the devil came and tempted Adam and Eve to disobey God. ಸೈತಾನನು ಬಂದು ಹಾಗೆ ಅವಳನ್ನು ಆದಾಮನನ್ನು ಶೋಧಿಸಿದನು. As soon as they disobeyed God, they were cut off from God's presence. ಅವರು ಅವಿಧೇಯರಾದ ತಕ್ಷಣ ದೇವರಿಂದ ಅವರು ಪ್ರತ್ಯೇಕವಾಗಿಬಿಟ್ರು. And they were put out of God's presence. ದೇವರ ಪ್ರಸನ್ನತೆಯಿಂದ ಅವರನ್ನು ದೂಡಿಸಿದರು. So you ask yourself, for how many sins Adam committed was he put out of God's presence? ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಳ್ಬೇಕು, ಆದಾಮನನ್ನ ಆ ದೇವರ ಪ್ರಸ್ತುತತೆಯಿಂದ ಕಳಿಸ್ಲಿಕ್ಕೆ ಎಷ್ಟು ಪಾಪಗಳನ್ನು ಮಾಡಿದ ಅವನು? Not 2, not 20. 2 ಅಲ್ಲ, 20 ಅಲ್ಲ, 1. ಒಂದೇ. That is a very important message in the beginning of the Bible. ಸತ್ಯವೇದದ ಪ್ರಾರಂಭದಲ್ಲಿ ಇರುವಂತ ಬಹಳ ಮುಖ್ಯವಾದ ಸಂದೇಶ. And many Christians have not understood it. ಇದು ಬಹಳಷ್ಟು ಕ್ರೈಸ್ತರಿಗೆ ಅರ್ಥವಾಗಿಲ್ಲ. Yet it's written in the very first chapters of the Bible. ಸತ್ಯವೇದದ 1ನೇ ಅಧ್ಯಾಯದಲ್ಲೇ ಬರೆದಿದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. That with one sin he was put out of God's presence. ಒಂದೇ ಪಾಪದಿಂದ ಅವನನ್ನ ಪ್ರಸ್ತುತತೆಯಿಂದ ದೇವರ ತಳ್ಳಿಬಿಟ್ರು. Now we can understand the meaning of this verse. Blessed are the pure in heart, because only they will see God. ಇದರ ಈ ವಾಕ್ಯದ ಅರ್ಥ ಇವಾಗ ಗೊತ್ತಾಗುತ್ತೆ. ಶುದ್ಧ ಹೃದಯವುಳ್ಳವರು ಧನ್ಯರು, ಅವರೇ ದೇವರನ್ನು ನೋಡುವರು ಅಂತ. If you have one sin, you are cut out from God's presence. ನಿಮ್ಮಲ್ಲಿ ಒಂದೇ ಪಾಪ ಇದ್ರೂ ದೇವರ ಪ್ರಸನ್ನತೆಯಿಂದ. And that is why all human beings are put out of God's presence. ಅದೇ ಕಾರಣದಿಂದ ಎಲ್ಲ ಮನುಷ್ಯರು ದೇವರ ಪ್ರಸನ್ನತೆಯಿಂದ ದೂರ ಹೋಗಿದ್ದಾರೆ. Children are born away from God's presence. ಮಕ್ಕಳು ಹುಟ್ಟುವಾಗಲೇ ದೇವರ ಪ್ರಸನ್ನತೆಯಿಂದ ದೂರ ಇರ್ತಾರೆ. And you know, children grow up and do so many wrong things and they are more and more away from God's presence. ನಿಮಗೆ ಗೊತ್ತಿದೆ, ಮಕ್ಕಳು ಹಾಗೆ ಬೆಳೀತಾ ಇರುವಾಗ ಹೆಚ್ಚೆಚ್ಚು ಪಾಪದಿಂದ ಅವರು ಇನ್ನೂ ದೂರ ಹೋಗ್ತಾರೆ ದೇವರಿಂದ. So one of the first messages we get in the beginning of the Bible is how serious it is to commit one sin. ಮೊದಲನೇ ಅಧ್ಯಾಯದಲ್ಲಿ ನಮಗೆ ಸಿಗುವಂತ ಮುಖ್ಯ ಸಂದೇಶ ಏನಂದ್ರೆ ಪಾಪವು ಎಷ್ಟು ಗಂಭೀರವಾದದ್ದು ಅಂತ. One sin. ಒಂದೇ ಪಾಪ. Sometimes you get angry with somebody.
ಕೆಲವು ಸಲ ನೀವು ಯಾರ ಮೇಲೆ ಕೋಪ ಮಾಡ್ಕೊಂತೀರಿ. You know, husband, wife, brother, sister at home. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಇತರರು ಇರ್ಬೋದು. You say, oh, that's not serious, it's a small thing. ನೀವು ಹೇಳ್ತೀರಾ ಇದೇನು ಅಷ್ಟು ಗಂಭೀರವಲ್ಲ, ಬಹಳ ಚಿಕ್ಕ ವಿಷಯ. What did Eve do here? ಇಲ್ಲಿ ಹವಳು ಏನು ಮಾಡಿದ್ಲು? Just took one fruit and ate it. ಒಂದು ಹಣ್ಣನ್ನು ತೆಗೆದು ತಿಂದಳು ಅಷ್ಟೇ. That's all. ಅಷ್ಟೇ. Is that a very big thing? ಅದು ಬಹಳ ದೊಡ್ಡ ತಪ್ಪ. She didn't kill her husband. ಆ ಗಂಡನನ್ನು ಸಾಯಿಸಲಿಲ್ಲ. She didn't even get angry at her husband. ಗಂಡನ ಮೇಲೆ ಕೋಪ ಕೂಡ She ಮಾಡ್ಕೊಳ್ಳಿಲ್ಲ. just ate one fruit. ಒಂದು ಹಣ್ಣನ್ನು ತಿಂದಳು ಅಷ್ಟೇ. Adam also ate it. ಆದಾಮನಿಗೆ ಕೊಟ್ಟಳು. And they were put out of God's presence. ಅವರು ದೇವರ ಪ್ರಸನ್ನತೆಯಿಂದ ದೂರ ಹೋಗ್ಬಿಟ್ಟು. Why? ಯಾಕೆ? Because God had said, you should not eat of that tree. ಯಾಕೆ ಅಂದ್ರೆ ದೇವರು ಹೇಳಿದ್ರು ಅದನ್ನು ತಿನ್ನಬಾರ್ದು ಅಂತ. Sin is disobedience to anything that God has said. ಪಾಪ ಅಂದ್ರೆ ಏನು ಅಂದ್ರೆ ದೇವರು ಹೇಳಿದ್ದಕ್ಕೆ ಅವಿಧೇಯರಾಗುವಂತ.